RCM ನಾನೊಂದು 2021 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ಆದಾಯ ಗಳಿಸೋ ಅವಕಾಶ ಇದೆ. ಆದಾಯ ಅಂತಂತಂದ್ರೆ ಬರೀ ಬಿಸ್ನೆಸ್ ಮಾಡಿದವ್ರಿಗೆ ಮಾತ್ರ ಆದಾಯ ಇಲ್ಲ ಇದ್ರೊಳಗಡೆ. ನೀವು ತಿಂಗಳ ನಿಮ್ಮ ಮನೆಗೆ ರೆಗ್ಯುಲರ್ ಆಗಿ ಖರೀದಿ ಮಾಡ್ತೀರಾ ಅಂತಂದ್ರೆ ನೀವು 2,000 ರೂಪಾಯಿ ಪರ್ಚೇಸ್ ಒಂದ್ಸತಿ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಮೆಂಬರ್ಶಿಪ್ ಕಾರ್ಡ್ ಕೊಡ್ತಾರೆ. ಏನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ, ಕೇವಲ ನಿಮ್ಮ ಮನೆಗೆ ಬೇಕಾಗಿರುವಂಥ ಸೋಪು, ಟೂತ್ಪೇಸ್ಟು, ಎಣ್ಣೆ, ಗೋಧಿ ಇವನ್ನ ಪರ್ಚೇಸ್ ಮಾಡಿ 2,000 ರೂಪಾಯಿ ಆಯಿತು ಅಂದರೆ ನಿಮಗೆ ಮೆಂಬರ್ಶಿಪ್ ಕಾರ್ಡ್ ಕೊಡ್ತಾರೆ, ನಿಮ್ಗೆ KYC ಮಾಡ್ತಾರೆ. ನೀವು ರೆಗ್ಯುಲರ್ ಆಗಿ ಅದನ್ನು ಖರೀದಿ ಮಾಡ್ತಿದ್ದೀರಾ ಅಂತಂತಂದರೆ 6 ತಿಂಗಳು ಖರೀದಿ ಮಾಡಿದ್ರೆ 1 ತಿಂಗಳು ನಿಮಗೆ ಪ್ರಾಡಕ್ಟ್ ಮನೆಗೆ ಫ್ರೀ ಆಗ್ತಾರೆ. ಇದಕ್ಕೆ ನೀವು ಯಾರಿಗೂ ಹೇಳಬೇಕಿಲ್ಲ, ನೀವು ಬಿಸ್ನೆಸ್ ಮಾಡಬೇಕಿಲ್ಲ. ಕೇವಲ ನೀವು ಒಬ್ಬ ನಿರಂತರ ಗ್ರಾಹಕರಾಗಿರ್ಬೇಕು. 1 ತಿಂಗಳು ಮಿಸ್ ಮಾಡ್ತಿದ್ದಂಗೆ ನಮ್ಮ ಅಂಗಡಿಯಲ್ಲಿ ಸಾಮಾನು ತಗೊಳ್ಳಿ, ಓಕೆನಾ? ಸೊ ಇದು ಎರಡನೇ ಲಾಭ ಏನಪ್ಪಾ ಅಂತಂದ್ರೆ ರೀಟೇಲ್ ಮಾಡೋ ಅವಕಾಶ ಇರುತ್ತೆ ನಿಮ್ಗೆ. ಇದ್ರೊಳಗಡೆ ರೀಟೇಲ್ಗೆ ಮಾರ್ಜಿನ್ ಇರುತ್ತೆ. ಮಿನಿಮಮ್ ಮಾರ್ಜಿನ್ ಬಂದು ಒಂದು 20% ಇರುತ್ತೆ. ಡಿಪೆಂಡಿಂಗ್ ಆನ್ ದ ಪ್ರಾಡಕ್ಟ್ ನಿಮಗೆ ಜಾಸ್ತಿನೂ ಆಗ್ತಾ ಹೋಗ್ಬೋದು. ಯಾವ ಪದಾರ್ಥ ನೀವು ರೀಟೇಲ್ ಮಾಡ್ತೀರಾ, ಮಾರಾಟ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೂರನೇದು ನೆಟ್ವರ್ಕಿಂಗ್ ಅಂತಂತಂದ್ರೇನು, ನಮ್ಮ ಥರ ಯೋಚನೆ ಮಾಡ್ತಕ್ಕಂಥ ಒಂದು ಸಂಘಟನೆಯನ್ನ ಕಟ್ತಕ್ಕಂಥದ್ದು. ಓಕೆ, ಸೊ ಈಗ ಹಿಂಗೆ ರಾಜಕೀಯದಲ್ಲಿ ಸಂಘಟನೆಯನ್ನ ಕಟ್ಟಿದ್ರೆ ಒಂದು ಪಕ್ಷ ಗೆಲ್ಲುತ್ತೋ, ಅದೇ ಥರನೇ ನಾವು ಗ್ರಾಹಕರ ಸಂಘಟನೆಯನ್ನ ಕಟ್ತಕ್ಕಂಥದ್ದು. ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ನಾವೊಂದು ಈ ಏರಿಯಾದಲ್ಲಿ ನಾವೊಂದು ಔಟ್ಲೆಟ್ ಮಾಡಿ ಒಂದು 100 ಜನ ಗ್ರಾಹಕರ ಸಂಘಟನೆ ಕಟ್ಟಿದ್ವಿ. ಒಂದು 2,000 ರೂಪಾಯಿ ಅವ್ರು ತಿಂಗಳ ಖರೀದಿ ಮಾಡ್ತಿದ್ದಾರೆ ಅಂತಂದ್ರೆ ಏನಾಯ್ತು, ಒಂದು ನಮಗೆ 100 ಜನರಿಂದ ಒಂದು 2 ಲಕ್ಷ ರೂಪಾಯಿ ಟರ್ನ್ ಓವರ್ ಆಯಿತು. ಆ ಟರ್ನ್ ಓವರ್ ಇಂದ ನಮಗೆ ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂದ್ರೆ ಮಿನಿಮಮ್ 10ರಿಂದ 20% ಲಾಭನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಭ ಕೂಡ ಬೇರೆ ಬೇರೆ ಹಂತದಲ್ಲಿರುತ್ತೆ. ನಿಮ್ಮ ಟರ್ನ್ ಓವರ್ ಇನ್ಕ್ರೀಸ್ ಆದಂಗೆಲ್ಲಾನು ನಿಮ್ಮ ಲಾಭದ ಪರ್ಸೆಂಟೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ಕಮ್ ಅನ್ನುವಂಥದ್ದು ತುಂಬ ಕಾಂಪ್ಲೆಕ್ಸ್. ಒಂದ್ಸತಿ ಯಾರಿಗೆ ಇನ್ಕಮ್ ತಗೋಬೇಕು ಅನ್ನುವಂಥ ಆಸಕ್ತಿ ಇದೆಯೋ ಅವ್ರು ಕೂತು ಮಾತಾಡಿದಾಗ ಕಂಪ್ಲೀಟ್ ಪ್ಲಾನನ್ನು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ. ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಆದಾಯ ಗಳಿಸ್ತಕ್ಕಂಥ ಅವಕಾಶ ಇಲ್ಲಿದೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಿಮಗೆ 500 ರೂಪಾಯಿ ಆದಾಯದಿಂದ ಹಿಡಿದು ನನಗೆ ಗೊತ್ತಿರೋ ಅಂಥದ್ರ ಮಟ್ಟಿಗೆ ತಿಂಗಳಿಗೆ 30 ಲಕ್ಷ ರೂಪಾಯಿ ಆದಾಯ ತಗೊಳ್ತಕ್ಕಂಥವ್ರು RCM ಬಿಸ್ನೆಸ್ಸಲ್ಲಿ ಇದ್ದಾರೆ. ಈಗ ಪ್ರಾರಂಭ ಮಾಡಿರೋರ್ಗೆ 500 ರೂಪಾಯಿ ಬರುತ್ತೆ. ತುಂಬ ವರ್ಷದಿಂದ ಇದ್ದು ಇದನ್ನ ನೆಟ್ವರ್ಕ್ ಕಟ್ಟಿ ಸುಮಾರಷ್ಟು ಜನ ಗ್ರಾಹಕರನ್ನ ಸಂಪಾದನೆ ಮಾಡಿರೋರು 30 ಲಕ್ಷ ರೂಪಾಯಿ ತಿಂಗಳಿಗೆ ಆದಾಯ ತಗೊಳ್ಳೋರ್ನು ಕೂಡ ನನ್ನ ಸೀನಿಯರೇ ಇದ್ದಾರೆ, ಸುರೇಂದ್ರ ವತ್ಸ್ ಅಂತ ಹೇಳಿ ಡೆಲ್ಲಿಯಲ್ಲಿ ಇರ್ತಾರೆ, ಅವರೇ ಇದ್ದಾರೆ. ಸೊ ನಮಗೆ ಒಂದು ತಿಂಗಳಿಗೆ ನಮ್ಮದು ಸ್ಟಾರ್ ಎಮ್ರಾಲ್ಡ್ ಅನ್ನುವಂಥ ಒಂದು ಪೊಸಿಷನ್ ಇದೆ. ನಮಗೆ ಡೈರೆಕ್ಟಾಗಿ ಏನು ಮಾರಾಟ ಮಾಡಲ್ಲ, ಈ ಥರ ಹೋಗಿ ಅವೇರ್ನೆಸ್ ಸೆಷನ್ಸ್ನ ಮಾಡ್ತೀವಿ. ತಂಡ ಇದೆ, ಕರ್ನಾಟಕದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಿಸ್ಟಿಕ್ಕಲ್ಲೂ ಇದೆ. ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಖರೀದಿ ಮಾಡ್ತಕ್ಕಂಥ ಗ್ರಾಹಕರಿದ್ದಾರೆ. ಒಂದು 2-2.5 ಕೋಟಿ ಟರ್ನ್ ಓವರ್ ಆಗುತ್ತೆ. ಆದಾಯ ಅಂತ ತಗೊಳ್ಳೋದಾದ್ರೆ ಕೋಟಿಗಟ್ಟಲೆ ಆದಾಯ ಅಂತ ಹೋದಾಗ ಪರ್ಸೆಂಟೇಜ್ ನಿಮಗೆ 1 or 2% ಅಷ್ಟೇ ಬರೋದು. ಸೊ ನಮಗೆ ಒಂದು 2.5ರಿಂದ 3 ಲಕ್ಷ ರೂಪಾಯಿ ನಮಗೂ ಕೂಡ ಆದಾಯ ಇದರಿಂದ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಥರ ಅಂದರೆ ಅದು ಡಿಫ್ರೆಂಟ್ ಲೆವೆಲ್, ಬೇರೆ ಬೇರೆ ಥರ. ನೀವು ಯಾವ ಥರ ಡೈರೆಕ್ಟಾಗಿ ಮಾರಾಟ ಮಾಡಿದ್ರೆ ಲಾಭ ಜಾಸ್ತಿ, ಆಯಿತಾ? ಟೀಮ್ ಕೈಯಲ್ಲಿ ಮಾಡಿಸುವಾಗ ಏನಾಗುತ್ತೆ, ಹಂಚೋಗುತ್ತೆ. ಈಗ ನನಗೆ ನನ್ನ ಅಕೌಂಟ್ ಸ್ಟೇಟ್ಮೆಂಟ್ನ ನೋಡಿದ್ರೆ ನನ್ನ ಟೀಮ್ಗೆ ಒಂದು 4 ಲಕ್ಷನೋ 5 ಲಕ್ಷನೋ ಇನ್ಕಮ್ ಬಂದಿತ್ತು ಅಂತಂದರೆ ಟೀಮ್ ಇನ್ಕಮ್ನೆಲ್ಲ ಕಳೆದು, ಅಂದರೆ ಇವಾಗ ನೀವು ಒಂದು ಫ್ಯಾಕ್ಟ್ರಿ ಕಟ್ತೀರಾ, ಎಂಪ್ಲಾಯೀಸ್ ಇಟ್ಕೋತೀರಾ ಅಂತಂದ್ರೆ ಬರೋ ಲಾಭ ಎಲ್ಲ ನೀವೇ ತಿನ್ನಕ್ಕಾಗಲ್ವಲ್ಲ. ಏನು ಮಾಡ್ತೀವಿ, ಹಂಚ್ತೀವಿ, ಎಂಪ್ಲಾಯೀಸಿಗೆ ಸಂಬಳ ಕೊಡ್ತೀವಿ, ಎಲ್ಲನೂ ಮಾಡ್ತೀವಿ. ಅದೇ ಥರನೇ ಇಲ್ಲಿ ನಮ್ಮ ಟೀಮ್ ಹೋಗಿ ನನಗೂ ಒಂದು ನನಗೇನು ಆದಾಯ ಬರಬೇಕು, 1.5-2 ಲಕ್ಷ ಏನು ಆದಾಯ ಬರಬೇಕು, ಆ ಆದಾಯ ನನಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಥರದ ಒಂದು ಸಿಸ್ಟಮಲ್ಲಿ ನಾವಿರ್ತೇವೆ, ಓಕೆನಾ? ಸೊ ದಿಸ್ ಈಸ್ ಅಬೌಟ್ RCM ಸರ್. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬೇಕಿತ್ತು ಅಂತಂದರೆ ನನ್ನ ಜೊತೆಗೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿ ನಾನು ನಿಮಗೆ ಎಲ್ಲ ಆದಾಯನೂ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ 23ನೇ ತಾರೀಕು ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ, ಆಯಿತಾ? ನಿಮ್ಮ ಕ್ಯಾಲೆಂಡ್ರಲ್ಲಿ ಈಗಲೇ ಬ್ಲಾಕ್ ಮಾಡ್ಕೊಂಬಿಡಿ, ಬೇರೆ ಯಾವ ಫಂಕ್ಷನ್ಗೂ ಹೋಗಬೇಡಿ. ನಮ್ಮ ಒಂದು ಈ ಭಾಗದಲ್ಲಿ ಇದೊಂದು ನಮ್ಮ ಡ್ರೀಮ್ ಪ್ರಾಜೆಕ್ಟು. ಸೊ ಹಾಗಾಗಿ ನಿಮ್ಮೆಲ್ಲರದ್ದು ಆಶೀರ್ವಾದ ಬೇಕು, ಆರೈಕೆ ಬೇಕು, ಸಜೆಷನ್ಸ್ ಬೇಕು. ದಯವಿಟ್ಟು ಎಲ್ಲರೂ ಬರಬೇಕು, ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಮಯ ತೊಗೊಂಡಿದ್ರೆ ಬೈಕೊಳ್ಳೋಕೆ ಹೋಗ್ಬೇಡಿ, ಆಯಿತಾ? ನಿಮ್ಮ ಪ್ರೀತಿ ಡಾಕ್ಟರ್ ವಿ ವೆಂಕಟೇಶ್ವರ ಮಾತಾಡಿದ್ದೀನಿ. ಇಲ್ಲಿ ಜಮಕೋಟೆ ಕ್ರಾಸಲ್ಲಿ ಒಂದು ಅದ್ದೂರಿಯಾದಂತಹ ಒಂದು ಆರೋಗ್ಯಕರವಾದಂಥ ಫ್ಯಾಮಿಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಅಂಗಡಿ ಓಪನ್ ಆಗಿದೆ. RMC ಅಂತ ಒಂದು ಕಂಪನಿ, RCM ಅನ್ನೋ ಕಂಪ್ನಿಯನ್ನೇ ನನ್ನನ್ನು ಕಲಾವಿದರಾಗಿ ಇಲ್ಲಿ ಕರೆದು ಒಂದು ಪ್ರಮೋಟ್ ಆಗಿ ಗೆಸ್ಟ್ ಆಗಿ ಕರೆದಿದ್ದಾರೆ. ನಾನು ಕೂಡ ಜಾಯಿನ್ ಆಗಿ ಸುಮಾರು
ಒಂದು 25 ಲಕ್ಷ ರೂಪಾಯಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಮೇಡಮ್ ಹೇಳ್ದಂಗೆ ಆರೋಗ್ಯನೂ ಸಿಗುತ್ತೆ, ಅದರಲ್ಲಿ ಜೊತೆಗೆ ಲಾಭನೂ ಸಿಗುತ್ತೆ ಅಂತೇಳಿ ಇಲ್ಲಿ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ. ನೀವು ಕೂಡ ಈ ಒಂದು ಕಂಪ್ನಿಗೆ ಜಾಯ್ನ್ ಆಗಿ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಒಂದು ಬಿಸ್ನೆಸ್ಸು ಅಭಿವೃದ್ಧಿ ಆಗಲಿ, ಇಂಪ್ರೂವ್ಮೆಂಟ್ ಆಗಲಿ ಅಂತ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.